ನಮಸ್ಕಾರ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ 3 ಮಾಡ್ಯೂಲ್ಸ್ನಲ್ಲಿ ನಾವು ಇಲ್ಲಿಯವರೆಗೆ ಏನು ಕಲಿತಿದ್ದೇವೆ ಎಂದು ನೋಡೋಣ. ಪ್ರಾಡಕ್ಟ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ಪ್ರೈಸಿಂಗ್ ಆ್ಯಂಡ್ ಸ್ಕೀಮ್, ದೈನಂದಿನ ಕೆಲಸ. ಈಗ ಆರಂಭನ ಕೊನೆಯ ಟ್ರೈನಿಂಗ್ ಮಾಡ್ಯೂಲ್ಸ್ನಲ್ಲಿ ನೀವು ಡಿಎಸ್ ಆಗಿ ಅರ್ಥ ಮಾಡಿಕೊಳ್ಳಬೇಕಿರುವ ಮುಖ್ಯ ಸಂಗತಿ ಏನೆಂದರೆ ನಿಮ್ಮ ಅರ್ನಿಂಗ್ ಅನ್ನು ನೀವು ಹೇಗೆ ಖಚಿತಪಡಿಸಿಕೊಳ್ಳಬಹುದು ಮತ್ತು ಮಾರ್ಕೆಟ್ನಲ್ಲಿ ಕೆಲಸ ಮಾಡುವಾಗ ವಜ್ರದಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಅನ್ನು ಮೇಲ್ವಿಚಾರಣೆ ಮಾಡುವ ಮೂಲಕ ನಿಮ್ಮ ಮುಂದಿನ ಹಂತಗಳನ್ನು ನೀವು ಹೇಗೆ ಯೋಜಿಸಬಹುದು. ಈ ಅನುಕ್ರಮದಲ್ಲಿ ಮೊದಲನೆಯದಾಗಿ ನಿಮ್ಮ ಟೋಟಲ್ ಇನ್ಕಮ್ ಅನ್ನು 2 ರೀತಿಯಲ್ಲಿ ನಿರ್ಧರಿಸಲಾಗುತ್ತದೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು. 1. ಫಿಕ್ಸ್ಡ್ ಪಾರ್ಟ್. ನೀವು ಪ್ರತಿ ತಿಂಗಳು ಈ ಹಣವನ್ನು ಫಿಕ್ಸ್ಡ್ ಸ್ಯಾಲರಿಯಾಗಿ ಪಡೆಯುತ್ತೀರಿ. 2. ವೇರಿಯೇಬಲ್ ಪಾರ್ಟ್. ಫಿಕ್ಸ್ಡ್ ಸ್ಯಾಲರಿ ಹೊರತಾಗಿ ಇಡೀ ತಿಂಗಳ ನಿಮ್ಮ ಪರ್ಫಾರ್ಮೆನ್ಸ್ಗೆ ಅನುಗುಣವಾಗಿ ನೀವು ಪಡೆಯುವ ಹಣವು ನಿಮ್ಮ ಇನ್ಸೆಂಟಿವ್ ಆಗಿರುತ್ತದೆ. ಸ್ಯಾಲರಿ ನಿಮ್ಮ ಇನ್ಕಮ್ನ ಒಂದು ಭಾಗವಾಗಿದ್ದು ನಿಗದಿತ ಮೊತ್ತದ ಪ್ರಕಾರ ಪ್ರತಿ ತಿಂಗಳು ಬರುತ್ತದೆ. ಇನ್ಸೆಂಟಿವ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ನಿರ್ದಿಷ್ಟ ಟಾರ್ಗೆಟ್ ಅಥವಾ ಪ್ಯಾರಾಮೀಟರ್ ಮತ್ತು ಅದರ ಅಚೀವ್ಮೆಂಟ್ಗೆ ಅನುಗುಣವಾಗಿ ಇಡೀ ತಿಂಗಳಿನಲ್ಲಿ ಲೆಕ್ಕ ಹಾಕಿ ನಿಮಗೆ ಈ ಇನ್ಸೆಂಟಿವ್ ಸಿಗುತ್ತದೆ. ಇದನ್ನು DSPM ಎಂದು ಕರೆಯಲಾಗುತ್ತದೆ. ಬನ್ನಿ ಈಗ ನಾವು DSPM ಏನು ಎಂದು ಅರ್ಥ ಮಾಡಿಕೊಳ್ಳೋಣ. DSPM ಅನ್ನು ಅರ್ಥ ಮಾಡಿಕೊಳ್ಳುವ ಮೊದಲು ವಜ್ರದಲ್ಲಿ ಬಳಸಲಾದ ಕೆಲವು ನಿಯಮಗಳು ಅಥವಾ ಪ್ಯಾರಾಮೀಟರ್ಸ್ ಅನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಇದರಿಂದ ನೀವು ನಿಮ್ಮ ಅರ್ನಿಂಗ್ಸ್ ಹೆಚ್ಚಿಸಬಹುದು. ಆಪ್ ಸ್ಕ್ರೀನ್ನಲ್ಲಿ ಈ ಪ್ಯಾರಾಮೀಟರ್ಸ್ ಅನ್ನು ಒಂದೊಂದಾಗಿ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಿ ಮತ್ತು ಪ್ರತಿಯೊಂದು ಪ್ಯಾರಾಮೀಟರ್ಸ್ ಅಚೀವ್ ಮಾಡಲು ಅಗತ್ಯವಾದ ಪ್ರಯತ್ನಗಳನ್ನು ಮಾಡಿ. ಮೊದಲನೆಯದಾಗಿ ನಾವು ಇನ್ಸೆಂಟಿವ್ ಅಥವಾ ವಿನ್ನರ್ SKUಗಳು ಇವೆ. ಈ ಪ್ಯಾರಾಮೀಟರ್ನಲ್ಲಿ ಅಂಗಡಿಯ ಪ್ರೊಫೈಲ್ ಪ್ರಕಾರ ಹಿಂದಿನ ತಿಂಗಳಲ್ಲಿ ಅವರು ಖರೀದಿಸಿದ ಪ್ರಾಡಕ್ಟ್ಸ್ಗೆ ಅನುಗುಣವಾಗಿ ನೀವು ವಿವಿಧ ಅಂಗಡಿಗಳಲ್ಲಿ ಎಲ್ಲ ಲೈನ್ಸ್ ಅನ್ನು ಮಾರಾಟ ಮಾಡಬೇಕಾಗುತ್ತದೆ. ಇದು ಪ್ರಾಡಕ್ಟ್ ರೇಂಜ್ ಅನ್ನು ಹೆಚ್ಚಿಸಿ ಉತ್ತಮ ಡಿಸ್ಟ್ರಿಬ್ಯೂಷನ್ಗೆ ಸಹಾಯ ಮಾಡುತ್ತದೆ. ಮಳಿಗೆಗಳಲ್ಲಿ ಅನುಗುಣವಾಗಿ ಈ ಎಲ್ಲ SKUಗಳು ವಜ್ರದಲ್ಲಿ ಹಳದಿ ಬಣ್ಣದಲ್ಲಿ ಗೋಚರಿಸುತ್ತವೆ. ನಿಮ್ಮ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ನಿಮ್ಮ ಇನ್ಸೆಂಟಿವ್ ಮೊತ್ತವನ್ನು ನೀವು ಎಲ್ಲಿ ಪಡೆಯುತ್ತೀರಿ ಎಂದು ಇಡೀ ತಿಂಗಳು ಮುಗಿದ ನಂತರವೂ ಇದನ್ನು ಲೆಕ್ಕ ಹಾಕಲಾಗುತ್ತದೆ. ಇದಕ್ಕಾಗಿಯೇ ನಿಮ್ಮ ಯೆಲ್ಲೋ ಅಥವಾ ಇನ್ಸೆಂಟಿವ್ SKUಗಳ ಯೋಜನೆಯನ್ನು ಸಂಪೂರ್ಣವಾಗಿ ಅಚೀವ್ ಮಾಡಲು ನೀವು ಪ್ರಯತ್ನಿಸಬೇಕು. ರೆಡ್ SKUಗಳು. ಈ ಪ್ಯಾರಾಮೀಟರ್ ಅಡಿಯಲ್ಲಿ ಕಳೆದ 2 ತಿಂಗಳುಗಳಲ್ಲಿ ಬಿಲ್ ಮಾಡದ ಅಂಗಡಿಗಳಲ್ಲಿ ನೀವು ಆ ಲೈನ್ಸ್ ಅಥವಾ SKUಗಳನ್ನು ಮಾರಾಟ ಮಾಡಬೇಕು. ಹೆಸರೇ ಸೂಚಿಸುವಂತೆ ಈ SKUಗಳು ವಜ್ರದಲ್ಲಿ ಕೆಂಪು ಬಣ್ಣದಲ್ಲಿ ಗೋಚರಿಸುತ್ತವೆ. ಇದರಿಂದ ನೀವು ಅವುಗಳನ್ನು ಸುಲಭವಾಗಿ ಗುರುತಿಸಬಹುದು. NPD ಆರ್ ನ್ಯೂ ಪ್ರಾಡಕ್ಟ್ ಲಾಂಚ್. ಈ ಪ್ಯಾರಾಮೀಟರ್ ಅಡಿಯಲ್ಲಿ ನೀವು ನ್ಯೂಲಿ ಲಾಂಚ್ಡ್ ಪ್ರಾಡಕ್ಟ್ ಅನ್ನು ನಿಮ್ಮ ಬೀಟ್ನಲ್ಲಿ ಸಾಧ್ಯವಾದಷ್ಟು ಅನೇಕ ಮಳಿಗೆಗಳಲ್ಲಿ ಇರಿಸಬೇಕಾಗುತ್ತದೆ. ವಜ್ರದಲ್ಲಿ ನೀವು ಈ ಪ್ರಾಡಕ್ಟ್ಸ್ ಅನ್ನು ಆರೆಂಜ್ ಬಣ್ಣದಲ್ಲಿ ನೋಡುತ್ತೀರಿ. ಈ ಅಚೀವ್ಮೆಂಟ್ ಅನ್ನು ನಿಮ್ಮ ಮಂತ್ಲಿ ಪ್ಲಾನ್ ಪ್ರಕಾರವೂ ಲೆಕ್ಕ ಹಾಕಲಾಗುತ್ತದೆ ಮತ್ತು ಅದಕ್ಕೆ ಅನುಗುಣವಾಗಿ ನಿಮ್ಮ ಇನ್ಸೆಂಟಿವ್ ಅನ್ನು ಲೆಕ್ಕ ಹಾಕಲಾಗುತ್ತದೆ. ವೈಟ್ SKUಗಳು. ವೈಟ್ SKUಗಳ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಈ SKUಗಳನ್ನು ನಿಯಮಿತವಾಗಿ ಅಂಗಡಿಗಳಲ್ಲಿ ಬಿಲ್ಡ್ ಮಾಡಲಾಗುತ್ತದೆ ಮತ್ತು ವಜ್ರದಲ್ಲಿ ಯಾವುದೇ ವಿಶೇಷ ಬಣ್ಣವನ್ನು ಹೈಲೈಟ್ ಮಾಡಲಾಗುವುದಿಲ್ಲ. ನೀವು ಯಾವಾಗಲೂ ಅಂಗಡಿಗಳಲ್ಲಿ ಅವುಗಳ ಅವೈಲೇಬಿಲಿಟಿ ಕಾಪಾಡಿಕೊಳ್ಳಬೇಕು. ಫೋಕಸ್ SKUs. ಈ ಪ್ಯಾರಾಮೀಟರ್ ಅಡಿಯಲ್ಲಿ ಅಂಗಡಿಗಳಲ್ಲಿ ಹೆಚ್ಚು ಮಾರಾಟ ಮಾಡಬೇಕಾದ ಲೈನ್ಸ್ ಅಥವಾ ಕ್ಯಾಟಗರೀಸ್ ಮೇಲೆ ನಾವು ಹೆಚ್ಚು ಫೋಕಸ್ ಮಾಡಬೇಕಾಗಿದೆ. ರೆಡ್ ಔಟ್ಲೆಟ್ಸ್. ಬೀಟ್ ಆಧಾರದ ಮೇಲೆ ಈ ಅಂಗಡಿಗಳು ವಜ್ರದಲ್ಲಿ ಕೆಂಪು ಬಣ್ಣದಲ್ಲಿ ಗೋಚರಿಸುತ್ತವೆ. ಇದರರ್ಥ ಈ ತಿಂಗಳು ಈ ಮಳಿಗೆಗಳಲ್ಲಿ ಯಾವುದೇ ಬಿಲ್ಲಿಂಗ್ ಮಾಡಲಾಗಿಲ್ಲ. ಈ ಮೊದಲು ಬಿಲ್ ಮಾಡಲಾಗುತ್ತಿತ್ತು. ಈ ಅಂಗಡಿಗಳಲ್ಲಿ ಪ್ರಾಡಕ್ಟ್ಸ್ ಅನ್ನು ಹೇಗೆ ಮಾರಾಟ ಮಾಡುವುದು ಎಂದು ನಿಮಗೆ ತಿಳಿದಿರಬೇಕು.
ಇದರಿಂದ ನಮ್ಮ ಪ್ರಾಡಕ್ಟ್ಸ್ ಅವೈಲಬಿಲಿಟಿ ಪ್ರತಿ ಬೀಟ್ ಮತ್ತು ಅಂಗಡಿಯಲ್ಲಿ ಉಳಿಯುತ್ತದೆ. ಟೋಟಲ್ ಲೈನ್ಸ್ ಕಟ್. ಈ ಪ್ಯಾರಾಮೀಟರ್ ಅಡಿಯಲ್ಲಿ ಪ್ರತಿ ಸ್ಟೋರ್ನಲ್ಲಿ ಅವುಗಳ ಸೇಲ್ಸ್ ಪೊಟೆನ್ಷಿಯಲ್ಗೆ ಅನುಗುಣವಾಗಿ ವಿಭಿನ್ನ ಲೈನ್ಸ್ ಅಥವಾ SKUಗಳ ಟಾರ್ಗೆಟ್ ಅನ್ನು ನಿಮ್ಮ ವಜ್ರದಲ್ಲಿ ತೋರಿಸಲಾಗಿದೆ. ಪ್ಲಾನ್ ಪ್ರಕಾರ ನಿಮ್ಮ ಬೀಟ್ನ ಎಲ್ಲ ಮಳಿಗೆಗಳಲ್ಲಿ ಸಾಧ್ಯವಾದಷ್ಟು ಹೆಚ್ಚಿನ ಲೈನ್ಸ್ ಅನ್ನು ಮಾರಾಟ ಮಾಡಲು ನೀವು ಪ್ರಯತ್ನಿಸಬೇಕು. ಇದು ನಮ್ಮ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಷನ್ ಮತ್ತು ರೇಂಜ್ ಅನ್ನು ಸುಧಾರಿಸುತ್ತದೆ. ನಾವು DSPM ಎಂದು ಕರೆಯುವ ಇನ್ಸೆಂಟಿವ್ಗೆ ಸಂಬಂಧಿಸಿದ ಎಲ್ಲ ಪ್ಯಾರಾಮೀಟರ್ಸ್ ಅನ್ನು ನೀವು ಈಗ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ತಿಂಗಳ ಕೊನೆಯಲ್ಲಿ DSPMನ ಈ ಎಲ್ಲ ಪ್ಯಾರಾಮೀಟರ್ಸ್ನ ಪ್ಲಾನ್ ಮತ್ತು ಅಚೀವ್ಮೆಂಟ್ ಆಧಾರದ ಮೇಲೆ ನಿಮ್ಮ ಇನ್ಸೆಂಟಿವ್ ಅನ್ನು ಲೆಕ್ಕ ಹಾಕಲಾಗುತ್ತದೆ ಎಂಬುದನ್ನು ಇಲ್ಲಿ ನೆನಪಿನಲ್ಲಿಡಬೇಕು. DSPMನ ಎಲ್ಲ ಪ್ಯಾರಾಮೀಟರ್ಸ್ ಅನ್ನು ಕಲಿತ ನಂತರ ಮಾರ್ಕೆಟ್ನಲ್ಲಿ ಕೆಲಸ ಮಾಡುವಾಗ ನೋಡೋಣ. ವಜ್ರದಲ್ಲಿ ಈ ಪ್ಯಾರಾಮೀಟರ್ಸ್ ಅನ್ನು ಆಧರಿಸಿ ನಿಮ್ಮ ಅಚೀವ್ಮೆಂಟ್ ಅನ್ನು ನೀವು ಹೇಗೆ ಯೋಜಿಸುತ್ತೀರಿ ಮತ್ತು ದಾಖಲಿಸುತ್ತೀರಿ ಮತ್ತು ನಿಮ್ಮ ಮುಂದಿನ ಹಂತಗಳನ್ನು ಹೇಗೆ ಪ್ಲಾನ್ ಮಾಡಬೇಕು. ಮೊದಲು ವಜ್ರಕ್ಕೆ ಲಾಗಿನ್ ಮಾಡಿ. ಒಮ್ಮೆ ಲಾಗಿನ್ ಮಾಡಿದ ನಂತರ ನಿಮ್ಮ ಓವರಾಲ್ ಅಚೀವ್ಮೆಂಟ್ಸ್ ಅನ್ನು ಈ ಸ್ಕ್ರೀನ್ನಲ್ಲಿ ನಿಮ್ಮ ಡ್ಯಾಶ್ ಬೋರ್ಡ್ನಲ್ಲಿ ನೋಡಬಹುದು. ಇಲ್ಲಿ DSPM ಬಟನ್ ಕ್ಲಿಕ್ ಮಾಡುವ ಮೂಲಕ ಈ ಸ್ಕ್ರೀನ್ ಗೋಚರಿಸುತ್ತದೆ. ಮೇಲಿನ ಬಲಭಾಗದಲ್ಲಿರುವ ಕ್ಯಾಟಗರಿ ಗ್ರೂಪ್ ಡ್ರಾಪ್ ಡೌನ್ನಿಂದ ನಿಮ್ಮ ಕ್ಯಾಟಗರಿಯನ್ನು ಆಯ್ಕೆ ಮಾಡಿ. 2 ರೀತಿಯ ರಿಪೋರ್ಟ್ಸ್ ಇಲ್ಲಿ ಲಭ್ಯವಿವೆ. ಮೊದಲನೆಯದಾಗಿ ದ ಮಂತ್ ಟು ಡೇಟ್, ಎರಡನೆಯದು ಟುಡೇ. ಈ 2 ಟ್ಯಾಬ್ಸ್ನಲ್ಲಿ ನಿಮ್ಮ ಟಾರ್ಗೆಟ್ ಮತ್ತು ಅಚೀವ್ಮೆಂಟ್ ನಿಮಗೆ ಕಾಣಿಸುತ್ತದೆ. ಇಲ್ಲಿ ಈ ಚಾರ್ಟ್ಸ್ನ ಮೂಲಕ ನಿಮ್ಮ ಓವರಾಲ್ ಬಿಸ್ನೆಸ್ ಅಚೀವ್ಮೆಂಟ್ ಬಗ್ಗೆ ಮಾಹಿತಿಯನ್ನು ನೀವು ಪಡೆಯುತ್ತೀರಿ. ಇದಕ್ಕಿಂತ ಸ್ವಲ್ಪ ಕೆಳಗೆ ಕರೆಂಟ್ ಮಂತ್ ಮತ್ತು ಪ್ರೀವಿಯಸ್ ಮಂತ್ ಮಾಹಿತಿಗಾಗಿ ವಿಭಿನ್ನ ಬಟನ್ಸ್ ಕಾಣಿಸುತ್ತದೆ. ಕರೆಂಟ್ ಮಂತ್ DSPM ಅನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲನೆಯದಾಗಿ ನಾವು ಓವರಾಲ್ ಬಿಸ್ನೆಸ್ ಅಚೀವ್ಮೆಂಟ್ಸ್ ಹೊಂದಿದ್ದೇವೆ. ಈ ಪ್ಯಾರಾಮೀಟರ್ನಲ್ಲಿ ನಿಮ್ಮ ಮಂತ್ಲಿ ಸೇಲ್ಸ್ ಪ್ಲಾನ್ ಅನ್ನು ತಿಂಗಳ ಆರಂಭದಲ್ಲಿ ನಿಮಗೆ ನೀಡಲಾಗುತ್ತದೆ. ಅದರ ಪ್ರಕಾರ ನಿಮ್ಮ ಮಂತ್ಲಿ ಸೇಲ್ಸ್ ಅಚೀವ್ಮೆಂಟ್ ಕಂಡುಬರುತ್ತದೆ ಮತ್ತು ಅದರ ಪ್ರಕಾರ ಈ ಪ್ಯಾರಾಮೀಟರ್ನಲ್ಲಿ ನೀವು ಎಷ್ಟು ಪಾಯಿಂಟ್ಸ್ ಅನ್ನು ಗಳಿಸುತ್ತೀರಿ ಎಂಬುದನ್ನು ನಿರ್ಧರಿಸಲಾಗುತ್ತದೆ. ಆದ್ದರಿಂದ ನಿಮ್ಮ ಅಂಗಡಿಯಲ್ಲಿ ಸಾಧ್ಯವಾದಷ್ಟು ಪ್ರಾಡಕ್ಟ್ಸ್ ಅನ್ನು ಮಾರಾಟ ಮಾಡಲು ನೀವು ಪ್ರಯತ್ನಿಸಬೇಕು ಮತ್ತು ಇಡೀ ತಿಂಗಳ ಸೇಲ್ಸ್ ಪ್ಲಾನ್ ಅನ್ನು ಅಚೀವ್ ಮಾಡಲು ಪ್ರಯತ್ನಿಸಬೇಕು. ಮುಂದೆ ಫೋಕಸ್ ಪ್ರಾಡಕ್ಟ್ ಆಗಿದೆ. ಇದರ ಬಗ್ಗೆ ನಾವು ಈ ಹಿಂದೆ ಚರ್ಚಿಸಿದ್ದೇವೆ. ನಿಮ್ಮ ಫೋಕಸ್ ಪ್ರಾಡಕ್ಟ್ನ ಟಾರ್ಗೆಟ್ಸ್ ಮತ್ತು ಅಚೀವ್ಮೆಂಟ್ಸ್ ಇಲ್ಲಿ ನಿಮಗೆ ಕಾಣಿಸುತ್ತದೆ. ಫೋಕಸ್ ಪ್ರಾಡಕ್ಟ್ಸ್ ಕೆಳಗೆ ವಿನ್ನರ್ SKU ಅಥವಾ ಯೆಲ್ಲೋ SKU ಅಥವಾ ಇನ್ಸೆಂಟಿವ್ SKUನ ಟಾರ್ಗೆಟ್ ಮತ್ತು ಅಚೀವ್ಮೆಂಟ್ಸ್ ನೀವು ಕಾಣಬಹುದು. ಇದರ ನಂತರ ಗೇಟ್ ಪ್ಯಾರಾಮೀಟರ್ ಬರುತ್ತದೆ. ಅಲ್ಲಿ ನೀವು ಕೆಲಸ ಮಾಡಿದ ದಿನಗಳ ಸಂಖ್ಯೆ ಗೋಚರಿಸುತ್ತದೆ. ಮುಂದೆ ಫೋಕಸ್ ಪ್ರಾಡಕ್ಟ್. ಇಲ್ಲಿ ಟಾರ್ಗೆಟ್ ಮತ್ತು ಅಚೀವ್ಮೆಂಟ್ಸ್ ವಿವರಗಳನ್ನು ನೀವು ನೋಡುತ್ತೀರಿ. ಕೆಳಭಾಗದಲ್ಲಿ ನ್ಯೂಲಿ ಲಾಂಚ್ಡ್ ಪ್ರಾಡಕ್ಟ್ ವಿವರಗಳನ್ನು ನೀವು ನೋಡುತ್ತೀರಿ. ಕೆಳಗೆ ಸ್ಕ್ರಾಲ್ ಮಾಡಿದ ನಂತರ ವಿನ್ನರ್ SKUs, ರೆಡ್ ಔಟ್ಲೆಟ್ಸ್, ರೆಡ್ SKUಗಳು ಇತ್ಯಾದಿಗಳ ಕನ್ವರ್ಷನ್ ಟಾರ್ಗೆಟ್ಸ್, ಅಚೀವ್ಮೆಂಟ್ಸ್ ಮತ್ತು ಪರ್ಸಂಟೇಜಸ್ ನಿಮಗೆ ಕಾಣಿಸುತ್ತದೆ. ಅಂತೆಯೇ ಪ್ರೀವಿಯಸ್ ಮಂತ್ ಅನ್ನು ಆಯ್ಕೆ ಮಾಡುವ ಮೂಲಕ ನೀವು ಕಳೆದ ತಿಂಗಳ ಪರ್ಫಾರ್ಮೆನ್ಸ್ ಅನ್ನು ಸಹ ನೋಡಬಹುದು. ಇದರೊಂದಿಗೆ ನಾವು ನಮ್ಮ ಕೊನೆಯ ಮಾಡ್ಯೂಲ್ DS ಇನ್ಕಮ್ದ ಅಂತ್ಯಕ್ಕೆ ಬಂದಿದ್ದೇವೆ. ಈ ಮಾಡ್ಯೂಲ್ನಲ್ಲಿ ಇನ್ಕಮ್ ಕಾಂಪೊನೆಂಟ್ಸ್, ಸ್ಯಾಲರಿ ಮತ್ತು ಇನ್ಸೆಂಟಿವ್ಗಳ ಬಗ್ಗೆ ನೀವು ಕಲಿತಿದ್ದೀರಿ. ನಾವು ಕಲಿತ DSPM ಅಥವಾ ಇನ್ಸೆಂಟಿವ್ ಪ್ಯಾರಾಮೀಟರ್ನಲ್ಲಿ ಇನ್ಸೆಂಟಿವ್ ಅಥವಾ ವಿನ್ನರ್ SKU, ರೆಡ್ SKU, ವೈಟ್ SKU
NPD, ಫೋಕಸ್ ಪ್ಯಾರಾಮೀಟರ್ ಅಥವಾ ಕ್ಯಾಟಗರಿ, ರೆಡ್ ಔಟ್ಲೆಟ್ಸ್, ಟೋಟಲ್ ಲೈನ್ಸ್ ಕಟ್. DSPM ಅಥವಾ ಇನ್ಸೆಂಟಿವ್ ಪ್ಯಾರಾಮೀಟರ್ಸ್ನಲ್ಲಿ ವಜ್ರದಲ್ಲಿ ನಾವು ಎಲ್ಲ ಪ್ಯಾರಾಮೀಟರ್ಸ್ ಅನ್ನು ಹೇಗೆ ವೀಕ್ಷಿಸಬೇಕು ಎಂಬುದನ್ನು ನಾವು ಕಲಿತಿದ್ದೇವೆ. ಇದರೊಂದಿಗೆ ನಾವು ಈ ಅನನ್ಯ ಟ್ರೈನಿಂಗ್ ಮಾಡ್ಯೂಲ್ ಆರಂಭದ ಅಂತ್ಯಕ್ಕೆ ಬಂದಿದ್ದೇವೆ. ಈಗ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಿದ ನಂತರ ನೀವು ಮಾರ್ಕೆಟ್ಗೆ ಸಿದ್ಧರಾಗುತ್ತೀರಿ. ಮಾರ್ಕೆಟ್ನಲ್ಲಿ ಕೆಲಸ ಮಾಡುವಾಗ ಈ ಮಾಡ್ಯೂಲ್ನಲ್ಲಿ ಕಲಿತ ವಿಷಯಗಳನ್ನು ನೆನಪಿನಲ್ಲಿಡಿ ಮತ್ತು ಸುವರ್ಣ ಭವಿಷ್ಯದತ್ತ ಸಾಗಿರಿ. ಆಲ್ ದ ಬೆಸ್ಟ್ ಮತ್ತು ಹ್ಯಾಪಿ ಸೆಲ್ಲಿಂಗ್.